ಕೋಟೆ ಇವೆ, ಮನೆಗಳು, ಕೋಟೆಗಳು ಅಲ್ಲೇ ಹೋಗ್ತದೆ. ಇದೇ ಕೋಟೆ ಇದೆ. ಮಾಡಿದರು. ಇಲ್ಲಿನ ಜನಪ್ರಿಯ ಶಾಸಕರು ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರ ನೇತೃತ್ವದಲ್ಲಿ ಪ್ರಥಮ ರಾಷ್ಟ್ರಕೂಟ ಉತ್ಸವ ಮಾಡಿದ್ರು. ಬಹಳ ಅದ್ಭುತವಾದಂಥ ಯಶಸ್ವಿ ಆಯಿತು. ಅದರ ಗುರುತಿಗಾಗಿ ಕವಿರಾಜ ಮಾರ್ಗದ ಒಂದು ಆಕೃತಿಯನ್ನು ಇಲ್ಲಿ ಇದು ಮಾಡಿದ್ದಾರೆ. ಅದರ ಸಾಲುಗಳು ಬರೆದಿಟ್ಟಿದ್ದಾರೆ. ಮೇಲ್ಗಡೆ ಒಂದು ಇದು ಇಟ್ಟಿದ್ರದು, ಇಲ್ಲ ಅದು ಬೇರೆ ಕಡೆ ಇಟ್ಟಿದ್ದಾರೆ ರಕ್ಷಣೆಗೋಸ್ಕರವಾಗಿ. ಬಟ್ ಇಲ್ಲಿ ಮಾತ್ರ ಇದು ಒಂದು ಅದರ ಮಾಡೆಲ್ ಆಗಿ ಇಟ್ಟಿದ್ದಾರೆ. ಅಂದರೆ ಶ್ರೀ ವಿಜಯರ ಪುಸ್ತಕ ಕವಿರಾಜ ಮಾರ್ಗದ ಒಂದು 2-4 ಕಡೆ ಅದರದ್ದು ಒಂದಿಷ್ಟು ಒಳಗಿನ ಪಾಯಿಂಟ್ಸನ್ನೇ ಇಟ್ಟಿದ್ದಾರೆ. ತಸ್ಯ ಶ್ರೀಮದ್ ಅಮೋಘ ವರ್ಷ ನಪತಿ ಅಸದಳ ಇಂದ್ರಪುರ ಅಧಿಕಂ ಇದಂ ಮಾನ್ಯಕೇಟ ಅಭಿಧಂ ಏನ್ ಎದಂ. ಅಂದರೆ ಇಂದ್ರನ ಅಮರಾವತಿ ನಾಚಿಸುವಂಥ ನಗರ ಮಳಖೇಡಾಗಿತ್ತು. ಇಂದ್ರನ ಅಮರಾವತಿ, ದೇವಲೋಕದ ಇಂದ್ರನ ಅಮರಾವತಿ ನಾಚಿಸುವಂಥ ನಗರ ಮಳಖೇಡಾಗಿತ್ತಂತೆ. ಯಾಕಂದರೆ ಈ ಮಳಖೇಡದಲ್ಲಿ ಹೂದೋಟಗಳು ಹೇಗೆ ಅಮರಾವತಿ ಹೆಂಗಿತ್ತು, ಇಂದ್ರನ ಅಮರಾವತಿ ಎಲ್ಲಿ ನೋಡಿದಲ್ಲಿ ಸೌಂದರ್ಯ ಭರಿತವಾದಂಥ ಏನು ಮೂರ್ತಿಗಳಿರ್ಬೋದು, ಶಿಲ್ಪಕಲೆ ಇರ್ಬೋದು, ಸ್ವರ್ಗನೇ ಸೃಷ್ಟಿ ಇದ್ದಂಗೆ. ಹಾಗೆ ರಾಷ್ಟ್ರಕೂಟರ ಕಾಲದಲ್ಲಿ ಸ್ವರ್ಗ ಯಾವುದಂದರೆ ಮಾನ್ಯಕೇಟ ಅಂತ, ಇಂದ್ರನ ಅಮರಾವತಿ ನಾಚಿಸುವಂಥ ನಗರ ಇದಾಗಿತ್ತಂತ. ಅರಬ್ ಪ್ರವೇಶಿ ಸುಲೈಮಾನ್ ಬರ್ತಾನೆ ಇಲ್ಲಿಗೆ, ಬಂದು ರಾಷ್ಟ್ರಕೂಟರ ಕಾಲಕ್ಕೆ ವಿಸಿಟ್ ಕೊಡ್ತಾನೆ ಈ ಊರಿಗೆ. ಬಂದು ನೋಡ್ತಾನೆ 7-8 ಅಂತಸ್ತಿನ ಕಟ್ಟಡಗಳು, ಬಹುಮಾಡಿ ಕಟ್ಟಡಗಳು. ಇವತ್ತು ನೀವು ಬೆಂಗಳೂರು ಕಡೆ ನೋಡ್ತೀರ ಬಹುಮಾಡಿ ಕಟ್ಟಡ, ಹಾಗೆ ಇದೊಂದು ಬಹುಮಾಡಿ ಕಟ್ಟಡ. ಇಲ್ಲಿನ ಸೌಂದರ್ಯವನ್ನು ಕಂಡು ಬೆರಗಾಗಿ ಇಂಥ ಅದ್ಭುತವಾದಂಥ ಸಾಮ್ರಾಜ್ಯ ನಾನು ಇಡೀ ಜಗತ್ತಿನಲ್ಲಿ ನೋಡಲಿಲ್ಲ ಅಂತ ಎಲ್ಲ ಕಡೆ ಪ್ರವಾಸಿ ಓಡಾಡೋಣಂತ. ಯಾರು ಅರಬ್ ಪ್ರವಾಸಿ ಸುಲೇಮಾನ್ ನೋಡಿ ದಿಗ್ಭ್ರಮೆಗೊಂಡು ಇದು ಇಂಥ ನಗರ ನಾನು ಎಂದೂ ನೋಡಿಲ್ಲ ಅಂತ ಹೇಳ್ತಾನಂತ. ಅದು ಕವಿರಾಜ ಮಾರ್ಗದಲ್ಲಿ ಅದೇ ರೀತಿ ತಸ್ಟ್ ಶ್ರೀಮದ್ ಅಮೋಘ ವರ್ಷ ನಪತಿ ಅಸದಳ ಇಂದ್ರಪುರಂ ಅಧಿಕಂ ಇದಂ ಮಾನ್ಯಕೇಟ ಅವಿಧಂ ಏನ್ ಏದಂ. ಅಂದ್ರೆ ಆ ವರ್ಣನೆಯನ್ನು ಮಾಡಿದ್ದಾರೆ, ಈ ಮಳಖೇಡದ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ ಅಂತ. ಆಗಿತ್ತು ಮಳಖೇಡ. ಇವತ್ತು ಕಾಲಘಟ್ಟದಲ್ಲಿ ಈಗ ನೀವು ಬೆಂಗಳೂರು ಇರ್ತೀರಿ, ಇವತ್ತು ಡೆಲ್ಲಿ ಅದ, ಆ ಡೆಲ್ಲಿ ಸ್ಥಾನ ನಮ್ಮ ಮಾನ್ಯಕೇಟ ಇತ್ತಂತ. ಡೆಲ್ಲಿಯ ಸ್ಥಾನ ಮಾನ್ಯಕೇಟ ಇತ್ತು. ಅಂದ್ರೆ ಭಾರತವನ್ನು ಆಳಿದವರು ಮಳಖೇಡದ ರಾಷ್ಟ್ರಕೂಟರ ರಾಜಧಾನಿ ಅಂತ ಸಂದರ್ಭ. ಸೇಮ್ ಡೆಲ್ಲಿ ಇವತ್ತಿನ ಡೆಲ್ಲಿ ಇಂದ್ರಪ್ರಸ್ಥ, ಇದು ಇಂದ್ರಪುರ, ಇದು ಮಾನ್ಯಕೇಟ ಅದು ಮಾನ್ಯಕೇಟ. ಇಂದ್ರನ ಅಮರಾವತಿ ನಾಚಿಸುವಂಥ ನಗರ. ಪುಸ್ತಕದಲ್ಲಿ ಕವಿರಾಜ ಮಾರ್ಗದಲ್ಲಿ, ಕನ್ನಡದ ಮೊದಲ ಪುಸ್ತಕ ಕವಿರಾಜ ಮಾರ್ಗದಲ್ಲಿ ಬರುವಂತಹ ಒಂದು ಸಾಲು, ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ಪದ ನಾಡದ್ ಕನ್ನಡದೋಳ್ ಭಾವಿಸಿದ ಜನಪದಂ ಹೊಸದಾವಳಿಯ ವಿಲಿನ್ ವಿಶೇಷಂ. ಅಂದರೆ ಈ ಕನ್ನಡಿಗರು ಯಾವುದೇ ಸ್ಕೂಲು ಕಾಲೇಜುಗಳಿಗೆ ಹೋಗಲಾರದಂಥವ್ರು, ಅನಕ್ಷರಸ್ಥರು ಇದ್ದರೂ ಸಹಿತ ಕಾವ್ಯವನ್ನು ಕಟ್ಟುವಂಥ ತಾಕತ್ತು ಈ ಜನರಿಗಿದೆ ಅಂತ. ಯಾಕಂದರೆ ಜಾನಪದ ಶೈಲಿಯಲ್ಲಿ ಬರ್ತದೆ. ಜನಪದ ಹಾಡುಗಳು ಇವತ್ತಿಗೂ ಅವು ಬರವಣಿಗೆ ಇಲ್ಲ, ಒಬ್ಬರಿಂದ ಒಬ್ಬರು ಹಾಗೆ ಬಂದವು. ಹಾಗೆ
ಜನಪದ ಶೈಲಿ ಇಲ್ಲಿನ ಜನರು ಹೆಂಗಾರ ಅಂತಂದರೆ ಕಾವ್ಯವನ್ನು ಕಟ್ಟುವಂಥ ಶಕ್ತಿ ಇದೆ. ಈ ನದಿಗೂ ಸಹಿತ ಈ ನದಿ ನೀರು ಕುಡಿದಂಥವ್ರು ಕಾವ್ಯವನ್ನು ಕಟ್ಟಿದ್ದಾರೆ, ಕನ್ನಡದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ, ಸೂರರಾಗಿದ್ದಾರೆ, ಧೀರರಾಗಿದ್ದಾರೆ ಅಂತನ್ನುವಂಥ ಕಾವೇರಿ ನದಿಗಿಂತಲೂ ಪವರ್ಫುಲ್ ಇದು ನಮ್ಮದು ಕಾಗಿಣ ನದಿ. ಯಾಕಂದರೆ ಕನ್ನಡದ ಮೊದಲ ಪುಸ್ತಕ ಕೊಟ್ಟಂಥವ್ರು ಕಾಗಿಣ ನದಿಯ ನೀರನ್ನು ಕುಡಿದಂಥ ಸೂರರು, ಧೀರರು ಅಂತ. ಜನ ಹೇಗಿದ್ದರು ಅನ್ನುವಂಥದ್ದು ಇಲ್ಲಿನ ಕನ್ನಡಿಗರು. ಮಳಖೇಡದ ಕೂತು ಶ್ರೀ ವಿಜಯರು ಬರೀ ಮಳಖೇಡದ ಜನವನ್ನು ಕುರಿತು ಹೇಳಿಲ್ಲ. ಕಾವೇರಿಯಿಂದ ಮಹಾಗೋದಾವರಿಗೆ ಸಾಮ್ರಾಜ್ಯ, ನರ್ಮದಾ ಅದು ಪೂರ್ತಿ ದಾಟಿ ರಾಜಸ್ಥಾನ ಗುಜರಾತದವರೆಗೂ ಏನು ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತಿದು ಕನ್ನಡಿಗರ ಸಾಧನೆಯನ್ನು, ಕನ್ನಡಿಗರ ಗುಣ ಸ್ವಭಾವವನ್ನು ಹೇಳುವಂಥದ್ದು ಶ್ರೀ ವಿಜಯರು ಕನ್ನಡದ ಮೊದಲ ಪುಸ್ತಕ ಕವಿರಾಜ ಮಾರ್ಗದಲ್ಲಿ ಹೇಳ್ತಾರೆ. ಸುಭಟ್ಟರ್ಕಳ್ ಕವಿಗಳು, ಪ್ರಭುಗಳು, ಚಲ್ವರ್ಕಳ್, ಭಾಜನರ್ಕಳ್, ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರರು, ಗಭೀರ ಚಿತ್ತರ್, ವಿವೇಕಗಳು, ನಾಡವರ್ಗಳು ಅಂತ. ಇದರ ಅರ್ಥ ಏನಂತಂದರೆ ನಾವು ಎಂಥ ಜನ ಇದ್ದೇವೆಂದರೆ ಸೂರರು, ಧೀರರು, ಮತ್ತು ಇನ್ನೊಬ್ಬರ ಮೇಲೆ ವಿನಾಕಾರಣ ಜಗಳ ತಂಟೆಗೆ ಹೋಗೋದಿಲ್ಲ. ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಬಿಡೋದಲ್ಲ ಅನ್ನೋಂಥ ಒಂದು ಅರ್ಥವನ್ನು, ಅಭಿಮಾನ ಉಳ್ಳಂಥವ್ರು ನಾವು, ಅತ್ಯುಗ್ರರು ಅಂದರೆ ಒಂದು ಸಲ ನಾವು ಪಣ ತೊಟ್ಟೆವಂದರೆ ನಾವು ಯಾರು ಬಂದ್ರೂ ನಾವು ಹಣಿಯೋಂಗಿಲ್ಲ. ಆ ರೀತಿ ವಿಜಯ ಸಾಧನೆ ಮಾಡಬೇಕಂದ್ರೆ ಇನ್ನೊಂದು ಭಾಳ ಚೆನ್ನಾಗಿದೆ ರೀ, ಅದು ಹೇಳಬೇಕಾಗಿತ್ತು ನಿಮಗಿನ್ನ, ಈಗ ಹೇಳ್ತೀನಿ ನಾನು ಅದು. ಯಾಕಂದರೆ ಇದು ಇಲ್ಲಿನ ಮಳಖೇಡದ ಮೇಲೆ ಮಾಳ್ವರು, ಪ್ರತಿಹಾರರು ದಾಳಿ ಮಾಡಿದ್ರು. ಈ ಗುಜರಾತ್ ರಾಜಸ್ಥಾನವನ್ನು ಆಳುವಂಥ ಆ ಜನರ ಅಲ್ಲಿಗೆ ಹೋಗಿ, ಇಲ್ಲಿನ ಕುದುರೆಗಳಲ್ಲಿ ಹೋಗಿ ಬರೇ ನೀರು ಕುಡಿದು ಬರಲಿಲ್ಲ. ದಿಗ್ವಿಜಯ ಕನ್ನಡದ ಮಳಖೇಡದ ಪತಾಕೆ ಹಾರಿಸಿ ಬರೋದು ಅಷ್ಟೇ ಅಲ್ಲ, ಅಲ್ಲಿ ಹೋಗಿ ನಮ್ಮ ಸೈನಿಕರು ವಿಜಯ ಪತಾಕೆ ಹಾರಿಸುವುದರ ಜೊತೆಗೆ ಸಜ್ಜೆ ತೊಗೊಂಡು ಬಂದರು. ಕನ್ನಡದ ನೆಲದಲ್ಲಿ ಸಜ್ಜವನ್ನು ತಂದ ಪರಿಚಯ ಮಾಡಿದಂಥವ್ರು ನಮ್ಮ ರಾಷ್ಟ್ರಕೂಟರು ಅನ್ನೋಂಥ ಹೊಸ ಸಂಶೋಧನೆ ಇದು. ಇವತ್ತು ಸಜ್ಜೆಯನ್ನು ಬೆಳಿತೇವಲ್ಲ, ಸಜ್ಜೆ ರೊಟ್ಟಿ, ಆ ಸಜ್ಜದ ಪರಿಕಲ್ಪನೆ ನಮಗೆ ಕನ್ನಡಿಗರಿಗೆ ಇರಲಿಲ್ಲ. ಯಾವಾಗ ರಾಜಸ್ಥಾನ ಗೆದ್ಕೋತೀವಿ ರಾಷ್ಟ್ರಕೂಟರ ಕಾಲದಲ್ಲಿ, ಧ್ರುವ ಮೂರನೇ ಗೋವಿಂದ ಹೋಗಿ ಅಲ್ಲಿ ಯುದ್ಧದಲ್ಲಿ ಗೆದ್ದು ಸುಮ್ಮನೆ ಬರಲಿಲ್ಲ. ಬರೀ ಜಯಶಾಲಿಯಾಗಿ ಬರೋದು, ಪತಾಕೆ ಹಾರಿಸೋದಲ್ಲ, ಅಲ್ಲಿನ ಸಜ್ಜವನ್ನು ತೆಗೆದುಕೊಂಡು ಕನ್ನಡಿಗರಿಗೆ ಸಜ್ಜೆ ಬಿತ್ತುವುದಕ್ಕೆ, ರೈತರಿಗೆ, ಅನ್ನದಾತರಿಗೆ ಸಜ್ಜೆ ಪರಿಚಯ ಮಾಡಿಕೊಟ್ಟಂಥವ್ರು ವೀರ ಕನ್ನಡಿಗರು. ಅದು ರಾಷ್ಟ್ರಕೂಟರು ಅನ್ನುವಂಥದ್ದು ಶಾಸನಗಳ ಪ್ರಕಾರ ಉಲ್ಲೇಖ ಬರ್ತದೆ ಸರ್. 9ನೇ ಶತಮಾನದಲ್ಲಿ ಅಂದ್ರೆ ಸಜ್ಜೆಗೆ ಈ ಉತ್ತರ ಕರ್ನಾಟಕ ಬಂದು 1000 ವರ್ಷ ಆಯ್ತು. 1000 ವರ್ಷ ಆಯ್ತು. ಸಜ್ಜೆ ಇಲ್ಲ, ಸಜ್ಜೆ ರೊಟ್ಟಿ ಇಲ್ಲ. ಸಜ್ಜದು ಹೆಂಗಂದ್ರೆ ಅದು ಸಜ್ಜದ ತಾಕತ್ತು ಭಾಳ ಚಲೋ ಇದ್ರಿ. ಯಾಕಂದರೆ ಪೌಷ್ಟಿಕ ಆಹಾರ, ಅದು ಏಕದಳ, ಭಾಳ ಶಕ್ತಿಭರಿತವಾದಂಥ ಸಜ್ಜೆ ರೊಟ್ಟಿ. ಇವತ್ತಿಗೂ ನಾವು ಹುಣ್ಣಿಮೆ ಅಮಾಸೆಗೆ ನಮ್ಮೆಲ್ಲ ಸಜ್ಜೆ ರೊಟ್ಟಿ ಮಾಡ್ತೀವಿ. ನಾವೆಲ್ಲ ನಮ್ಮಲ್ಲಿ ರೈತರು ನಾವೆಲ್ಲ ಸಜ್ಜೆ ರೊಟ್ಟಿ ಉಂಡು ಬೆಳೆದವ್ರೆ ಸಣ್ಣಗಿಡ್ದು. ಆ ಸಜ್ಜದ ಪರಿಕಲ್ಪನೆ ನನಗೆ ಗೊತ್ತಿದ್ದಿಲ್ಲ. ಸಂಶೋಧನೆ ಮಾಡ್ತಾ ನಾನು ನೋಡಿದೆ, ಇದು ಎಲ್ಲಿಂದ ಬಂದಿರಬಹುದು ಸಜ್ಜೆ ಅಂತ ಉಲ್ಲೇಖ ಬಂತು. ಹಾಗಾದರೆ ಸಜ್ಜೆ ಇಲ್ಲಿವರೆಗೆ ನಮ್ಮ ಕರ್ನಾಟಕದಲ್ಲಿ ಸಜ್ಜೆನೇ ಇರಲಿಲ್ಲ. ಸಜ್ಜೆ ಹೆಂಗೆ ಬತ್ತಂದರೆ ಯಾವಾಗ ರಾಷ್ಟ್ರಕೂಟರು ಹೋಗಿ ದಿಗ್ವಿಜಯ ಪತಾಕೆಯನ್ನು ಹಾರಿಸಿದ್ರು, ಆ ಕನ್ನಡದ ಧ್ವಜವನ್ನು ಹಾರಿಸಿದ್ರು, ಆ ನಮ್ಮ ಸೈನಿಕರು ಬರ್ತಾ ಸಜ್ಜೆ ತೊಗೊಂಡು ಬಂದರು, ರೈತರಿಗೆ ಕೊಟ್ಟರು. ಇವತ್ತು ಸಜ್ಜೆದ ಕೊಡುಗೆ ಇಡೀ ಸಂಜಾನ್ ಶಾಸನದಲ್ಲಿ ಬರ್ತದೆ. ಇದು ಬರೀ ನಾವು ಏನಾರೇ ಇದ್ರ ಬಗ್ಗೆ ಅಲ್ಲಿದು ಇದು ನಾವು ಉಲ್ಲೇಖ ಅಂದರೆ ನಾನು ಯಾವುದೇ ಇತಿಹಾಸಕಾರನಿಗೆ ಸಾಕ್ಷಿ ಬೇಕು. ನಾಳೆ ನನ್ನ ಮಾತನ್ನು ಕೇಳದಂಥವ್ರು ನಾಳೆ ಅದು ಒಪ್ಪಲೇಬೇಕು, ಅಥವಾ ಅದಕ್ಕೆ ಇನ್ನಷ್ಟು ಸಂಶೋಧನೆ ಮಾಡಿದ್ರೂ ಪರವಾಗಿಲ್ಲ. ಆದರೆ ಬೆಳಕಿಗಂತೂ ತರೋದು ಗ್ಯಾರಂಟಿ. ಆದರೆ ನನ್ನ ಸತ್ಯದ ನಿಲುವಿಗೆ ಮತ್ತು ಶಾಸನಗಳ ಆಧಾರದ ಮೇಲೆ, ಸ್ಮಾರಕಗಳ ಆಧಾರದ ಮೇಲೆ, ಮಾನ್ಯಕೇಟದ ಸ್ಮಾರಕಗಳ ಆಧಾರದ ಮೇಲೆ ಸಜ್ಜ ಯಾರ ಕೊಡುಗೆ ಅಲ್ಲ, ರಾಷ್ಟ್ರಕೂಟರ ಕೊಡುಗೆ, ಮಾನ್ಯಕೇಟದ ಕೊಡುಗೆ ಅನ್ನುವಂಥದ್ದು. ಸೊ ಪ್ರತಿ ಸಲ ನಾವು ಸಜ್ಜೆ ತಿನ್ನಬೇಕಾದ್ರೆ, ಸಜ್ಜೆ ರೊಟ್ಟಿ ತಿನ್ನಬೇಕಾದ್ರೆ, ಸಜ್ಜೆ ರೊಟ್ಟಿ ಒಂದು ತುತ್ತು ತಿಡ್ಕೋಬೇಕಾಗಿರೋ ಸಜ್ಜೆ ತಟ್ಟೆಗೆ ಬಂದ ತಕ್ಷಣ ರಾಷ್ಟ್ರಕೂಟರು ತಂದು ಕೊಟ್ಟಿದ್ದಪ್ಪ ಇದು ಅಂತ ನೆನೆಸ್ಕೊಂಡು ತಿಂದ್ಬಿಡ್ಬೇಕು ಅಷ್ಟೇ. ಆ ಮೂಲಕನಾರು ಈ ಕೋಟೆ ನೀಟ್ ಮಾಡಿ. ದಿನ ಸಜ್ಜೆ ತಿಂತಿರಲ್ಲ ಹೊಟ್ಟೆಗೆ, ಆ ಕಾರಣಕ್ಕಾಗಿ ಬಂದು ಕಕ್ಕ ಮಾಡೋದು ನಿಲ್ಲಿಸಿ ದಯವಿಟ್ಟು ಸ್ಥಳೀಯರು.